ಅರೆ ವಾವ್! ಕುದಿಯುವಂಥ ನೀರಿಗೆ ನಿಂಬೆಹಣ್ಣನ್ನು ಹಾಕಿ. ಯಾರು ಕೂಡ ಈ ರಹಸ್ಯವನ್ನು ಹೇಳೋದೇ ಇಲ್ಲ. ಲಕ್ಷಾಂತರ ರೂಪಾಯಿ ಹಣ ಉಳಿತಾಯ ಆಗೋದಂತೂ ಪಕ್ಕ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೆಯ ಟಿಪ್, ನಾನಿಲ್ಲಿ ಅಕ್ಕಿ ತೊಳೆದಿರೋ ಅಂಥ ನೀರನ್ನು ತಗೊಂಡಿದ್ದೀನಿ. ಅಕ್ಕಿಗೆ ನೀರನ್ನು ಹಾಕಿ ಒಮ್ಮೆ ತೊಳಿಬೇಕು, ಆಮೇಲೆ ಇನ್ನೊಂದು ಸಲ ತೊಳಿಬೇಕಾದ್ರೆ ಆ ನೀರನ್ನು ತಗೋಬೇಕಾಗುತ್ತೆ. ಅಕ್ಕಿ ತೊಳೆದಿರೋ ಅಂಥ ನೀರು, ಅದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಬಳಸೋ ಅಂಥ ಶಾಂಪೂನ ಅದ್ರ ಜೊತೆಗೆ ಹಾಕೋಬೇಕಾಗುತ್ತೆ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತಲೆ ಸ್ನಾನ ಮಾಡಬೇಕಾದ್ರೆ ಬರೀ ಶಾಂಪೂನ ಹಾಕಿ ಕೂದಲನ್ನು ವಾಶ್ ಮಾಡೋದ್ರ ಬದಲಿಗೆ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಹೇರ್ ವಾಶನ್ನು ಮಾಡಿ ತುಂಬ ಚೆನ್ನಾಗಿ ಕೂದಲು ಶೈನಿಯಾಗಿ ದಪ್ಪವಾಗಿ ಸೊಂಪಾಗಿ ಬೆಳೆಯುತ್ತೆ ಪಕ್ಕ. ಮುಂದಿನ ಟಿಪ್, ವಿಳ್ಯದೆಲೆನ ತೊಗೊಂಡಿದ್ದೀನಿ. ವಿಳ್ಯದೆಲೆಯಿಂದ ಜಾದು ಅನ್ನೋ ಥರ ಅರ್ಧ ತಲೆನೋವು, ಮೈಗ್ರೇನ್ ತಲೆನೋವು, ಅದೆಂಥದ್ದು ತಲೆನೋವಾದರೂ ತಟ್ ಅಂತೇಳಿ ಮಾಯ ಆಗುತ್ತೆ. ಅದೆಂಗಪ್ಪ ಅಂತೀರಾ? ಯಾವ ಥರ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ವಿಳ್ಯದೆಲೆ ಈ ರೀತಿ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ವಿಧಾನದಲ್ಲಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಮೊದಲು ಎಲೆನ ಕ್ಲೀನಾಗಿ ತೊಳ್ಕೊಬೇಕು, ಒರೆಸ್ಕೋಬೇಕು. ನಂತರ ಈ ಥರ ಕಟ್ ಮಾಡ್ಕೋಬೇಕು. ನೀವು ತಲೆನೋವಿಗೆ ಅಂಥೇಳಿ ಹಚ್ಕೊಳ್ಳೋಂಥ ಬಾಮ್ ಯಾವ್ದು ಬಳಸ್ತೀರಾ, ವಿಕ್ಸ್ ಆಗಲಿ ಅಥವಾ ಮೆಂತೋ ಪ್ಲಸ್ ಆಗಲಿ ಯಾವುದಾದ್ರೂ ತೊಗೊಳ್ಳಿ. ಅದನ್ನು ಈ ಥರ ವಿಳ್ಯದೆಲೆ ಮೇಲೆ ಸವರ್ಕೋಬೇಕಾಗುತ್ತೆ. ಲೈಟಾಗಿ ಸವರ್ಕೊಳ್ಳಿ. ತುಂಬ ಸ್ಟ್ರಾಂಗಾಗಿ ಹಾಕಿದ್ರೆ ಸ್ಕಿನ್ನೆಲ್ಲ ಸುಟ್ಟೋಗೋಂಥದ್ದು ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಲೈಟಾಗಿ ಸವರ್ಕೋಬೇಕಾಗತ್ತೆ ವಿಳ್ಯದೆಲೆ ಮೇಲೆ. ಈ ಒಂದು ಎಲೆಗಳನ್ನು ಯಾವ ಥರ ಬಳಸೋದು, ಇದರಿಂದ ತಲೆನೋವು ಹೇಗೆ ತಟ್ಟ ಅಂತೇಳಿ ಮಾಯ ಆಗುತ್ತೆ ಅಂತ ಈಗ ನೋಡೋಣ ಬನ್ನಿ. ನೋಡಿ, ವಿಪರೀತ ತಲೆನೋವಿದೆ ಅಂತಂದಾಗ ಏನು ಮಾಡೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಅಂತ ಅನಿಸ್ತಿರುತ್ತೆ. ಅಂಥ ಟೈಮಲ್ಲಿ ವಿಳ್ಯದೆಲೆ ಮೇಲೆ ಸ್ವಲ್ಪ ಈ ರೀತಿ ಬಾಮನ್ನು ಹಚ್ಚಿ, ನಂತರ ತಲೆಯ ಆ ಕಡೆ ಈ ಕಡೆ ಎರಡೂ ಕಡೆ ಈ ವಿಳ್ಯದೆಲೆನ ಅಂಟಿಸ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಕ್ವಿಕ್ಕಾಗಿ ಪಟಾಪಟ ಅಂತ ತಲೆನೋವು ಹೊರಟೋಗ್ಬಿಡುತ್ತೆ. ಅದರಲ್ಲೂ ಬರೀ ಬಾಮನ್ನು ಬಳಸ್ದೆ ನಾವಿಲ್ಲಿ ವಿಳ್ಯದೆಲೆನ ಬಳಸಿರೋದ್ರಿಂದ ತಲೆನೋವು ಶೀಘ್ರವಾಗಿ ಹೋಗುತ್ತೆ. ಖಂಡಿತ ಈ ಒಂದು ಟಿಪ್ ಸಖತ್ತಾಗಿ ವರ್ಕ್ ಆಗುತ್ತೆ. ಯಾರೆಲ್ಲ ತಲೆನೋವಿನಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರನ್ನು ಮಾಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಲ್ಲಿ ಹೇರಳವಾದ ವಿಟಮಿನ್ ಸಿ ಅಂಶ ಇರುತ್ತೆ. ಸಾಕಷ್ಟು ವಿಟಮಿನ್ಸ್ಗಳು ಅಡಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಅಂಥೇಳಿ ಹೇಳ್ಬೋದು. ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ಅಥವಾ ಅಜೀರ್ಣದ ಸಮಸ್ಯೆ ಇದೆ, ಅದಷ್ಟೇ ಅಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ನೋರು ಕೂಡ ಈ ಬೆಟ್ಟದ ನೆಲ್ಲಿಕಾಯನ್ನು ಬಳಸಿ ಈ ಒಂದು ಡ್ರಿಂಕನ್ನು ಮಾಡಿ ಕುಡಿಯೋದ್ರಿಂದ ಆದಷ್ಟು ಬೇಗ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಬೆಟ್ಟದ ನೆಲ್ಲಿಕಾಯನ್ನು ತೊಳೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ 1.5 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯನ್ನು ಕಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಈ ನೀರಿನ ಜೊತೆ ಹಾಕೋಬೇಕಾಗತ್ತೆ. ನೋಡಿ, ಇವಾಗ ಇದರ ಜೊತೆಗೆ 1 ಇಂಚ್ ಆಗೋಷ್ಟು ಶುಂಠಿಯನ್ನು 4 ಭಾಗಗಳಾಗಿ, ಅಂದರೆ ಶುಂಠಿನ ತೊಗೊಂಡು ಸಿಪ್ಪೆ ತೆಗೆದು 4 ಭಾಗಗಳಾಗಿ ಕಟ್ ಮಾಡಿ ಶುಂಠಿಯ ತುಂಡುಗಳನ್ನ ಕೂಡ ಹಾಕೋಬೇಕಾಗತ್ತೆ. ಇವಾಗ ಒಂದು ಸ್ವಲ್ಪ ಚೂರು 1/4 ಸ್ಪೂನ್ ಆಗೋಷ್ಟು ಓಂ ಕಾಳನ್ನು ತೊಗೊಂಡಿದ್ದೀನಿ. ಅಜ್ವಾನ್ ಅಂತ ಕೂಡ ಕರೀತಾರೆ. ಅದರ ಜೊತೆಗೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ತೊಳೆದು ಹಾಕಿದ್ದೀನಿ. ಪುದೀನ, ಓಂ ಕಾಳು, ಬೆಟ್ಟದ ನೆಲ್ಲಿಕಾಯಿ, ಅದ್ರ ಜೊತೆಗೆ ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡು ಈ ನೀರನ್ನು ಶೋಧಿಸ್ಕೋಬೇಕಾಗತ್ತೆ. ಈ ನೀರನ್ನು ನೀವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ದಿನಾಗಲೂ ಕುಡಿತಾ ಬನ್ನಿ. ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಅಜೀರ್ಣದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಅದಷ್ಟೇ ಅಲ್ಲ, ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೂ ಕೂಡ ಇದೊಂದೊಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ, ಒಂದು ಹೆಲ್ತಿಯಾದ ಡ್ರಿಂಕ್ ಅನ್ನೋದು ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ ನೋಡಿ. ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ತಟ್ ಅಂತೇಳಿ ಮಾಯಾಗೋಗುತ್ತೆ. ಅಪ್ಪ, ವಿಪರೀತ ಮಂಡಿ ನೋವು, ಏನಪ್ಪ ಮಾಡೋದು? ಮಂಡಿ ನೋವಿಗೆ ಇಲ್ಲಿದೆ ನೋಡಿ ಸೂಪರಾಗಿ ರಿಸಲ್ಟ್ ಕೊಡೋಂಥ ಎಲೆಗಳು. ಯಾವುದಿದು ಎಲೆ? ಹೌದು, ಕ್ಯಾಸ್ಟರ್ ಆಯಿಲ್ ನಾವು ಬಳಸ್ತೀವಲ್ವ, ಹರಳೆಣ್ಣೆ. ಆ ಹರಳೆಣ್ಣೆಯ ಗಿಡಗಳಲ್ಲಲ್ಲಿ ಬೆಳೆದಿರುತ್ತೆ. ಹಳ್ಳಿ ಕಡೆ ಗ್ರಾಮೀಣ ಭಾಗದಲ್ಲಿ ಈ ಗಿಡಗಳೆಲ್ಲ ಇರುತ್ತೆ. ಅದರ ಎಲೆಯನ್ನು ತೊಗೊಂಡಿದ್ದೀನಿ. ಹರಳೆಲೆ ಅಂತ ಕೂಡ ನಾವು ಈ ಎಲೆಯನ್ನು ಕರಿತೀವಿ. ಈ ಎಲೆ ಮೇಲೆ ಸ್ವಲ್ಪ ಎಳ್ಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಎಳ್ಳೆಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಎಳ್ಳೆಣ್ಣೆನ ತೊಗೊಂಡು ಈ ರೀತಿ ಎಲೆ ಮೇಲೆ
ಎಲೆನ ಮೊದಲು ತೊಳ್ಕೊಬೇಕು, ಬಟ್ಟೆಯಿಂದ ಕ್ಲೀನಾಗಿ ನೀರಿಲ್ಲದೆ ಇರೋ ಥರ ಒರೆಸ್ಕೋಬೇಕು. ನಂತರ ಎಳ್ಳೆಣ್ಣೆನ ಎಲೆ ಮೇಲೆ ಈ ರೀತಿ ಸುತ್ತಲೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಈ ಎಲೆನಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಅನ್ನೋದು ಅಡಗಿರುತ್ತೆ. ಯಾರಿಗೆಲ್ಲ ವಿಪರೀತ ಕೀಲು ನೋವು, ಮಂಡಿ ನೋವಿನಿಂದ ಬಳಲ್ತಿದ್ದೀರಾ, ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಒಂದು ತವ ಮೇಲೆ ನೀವು ಯೂಸ್ ಮಾಡಲ್ಲ ನೋಡಿ, ಹಳೇದಾಗಿರೋಂಥ ತವ ಇರುತ್ತಲ್ಲ, ಆ ತವನ ಕಾಯೋದಕ್ಕೆ ಅಂತೇಳಿಟ್ಟು ಸಣ್ಣ ಉರಿನಲ್ಲಿ ಇಟ್ಕೋಬೇಕಾಗತ್ತೆ ಸ್ಟವನ್ನು. ಎಲೆನ ಬಿಸಿ ಬಿಸಿ ಮಾಡಿಕೊಂಡು ನೋಡಿ, ಆ ಒಂದು ಎಲೆಯನ್ನು ವಿಪರೀತ ಮಂಡಿ ನೋವಿಂದ, ಕಾಲು ನೋವಿನಿಂದ ಬಳಲ್ತಾ ಇರೋರು, ವಯಸ್ಸಾಗಿರೋರು ಕೂಡ ನೀವು ಈ ಒಂದು ಎಲೆಯನ್ನು ಈ ವಿಧಾನದಲ್ಲಿ ಎಣ್ಣೆಯನ್ನು ಹಚ್ಚಿ ನಂತರ ಬಿಸಿ ಮಾಡಿ ಎಲೆಯನ್ನು ಮಂಡಿ ಮೇಲೆ ಹಾಕಿ, ಎರಡು ಕಾಲಿನ ಮಂಡಿ ಮೇಲೆ ಹಾಕಿ ಒಂದು ಬಟ್ಟೆಯನ್ನು ಸುತ್ಕೊಂಬಿಡಿ. ಈ ಥರ ಸುತ್ತಕೊಂಡು ಇಡೀ ರಾತ್ರಿ ಈ ಎಲೆಯನ್ನು ಹಾಗೆ ಬಿಡಬೇಕಾಗತ್ತೆ. ಬಿಟ್ಟು ನೋಡಿ, ತಟ್ಟಂತೇಳಿ ಅದೆಷ್ಟೇ ಮಂಡಿ ನೋವಿದ್ರು, ಅದೆಷ್ಟೇ ವರ್ಷಗಳಿಂದ ನೀವು ಮಂಡಿ ನೋವಿನಿಂದ, ಕಾಲು ನೋವಿನಿಂದ ಬಳಲ್ತಾ ಇದ್ರು, ಅದಕ್ಕೆ ಒಂದೊಳ್ಳೆ ಪರಿಹಾರ ಅನ್ನೋದು ಪಟ್ಟಂತೇಳಿ ಸಿಗುತ್ತೆ. ಅಷ್ಟು ಚೆನ್ನಾಗಿ ಈ ಎಲೆ ನೋವನ್ನೆಲ್ಲ ತೆಗೆಯುತ್ತೆ. ಖಂಡಿತ ಈ ಒಂದು ಹಳೆಯ ಕಾಲದ ಮನೆಮದ್ದನ್ನು ನೀವು ಟ್ರೈ ಮಾಡಿ ನೋಡಿ. ರಿಸಲ್ಟು ತುಂಬ ಚೆನ್ನಾಗಿ ಬಂತು ಅಂತೇಳಿ ನೀವೇ ಕಮೆಂಟ್ ಮೂಲಕ ಬರೆದು ತಿಳಿಸ್ತೀರಾ. ಹಾಗೆ ಯಾರೆಲ್ಲ ಸುಮಾರು ವರ್ಷಗಳಿಂದ ಮಂಡಿ ನೋವಿನಿಂದ, ಕಾಲು ನೋವಿನಿಂದ ಬಳಲ್ತಾ ಇರ್ತಾರೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೀಲೇಬೇಡಿ. ಮತ್ತು ಎಳ್ಳೆಣ್ಣೆನ ಹಾಕಿ ಕಾಲಿಗೆಲ್ಲ ಮಸಾಜ್ ಮಾಡೋದ್ರಿಂದ ಬೇಗ ಕಾಲಿನ ನೋವೆಲ್ಲ ಪರಿಹಾರ ಆಗುತ್ತೆ. ಮುಂದಿನ ಟಿಪ್, ಕುದಿಯುವಂಥ ನೀರಿಗೆ ನಿಂಬೆಹಣ್ಣನ್ನು ಹಾಕಿ ಲಕ್ಷಾಂತರ ರೂಪಾಯಿ ಹಣ ಉಳಿತಾಯ ಆಗೋದು ಪಕ್ಕ ಅಂಥೇಳಿ ಹೇಳಿದೆ. ಯಾರು ಕೂಡ ಈ ರಹಸ್ಯವನ್ನು ಹೇಳೋದಿಲ್ಲ. ಹೇಗಪ್ಪ ಅಂತಂದರೆ ನೋಡಿ, ಸ್ಟವನ್ನು ಹಚ್ಚಿ 1.5 ಲೋಟ ಆಗೋಷ್ಟು ನೀರನ್ನು ಕುದಿಯೋದಕ್ಕೆ ಅಂಥೇಳಿ ಇಡೋಣ. ಇವಾಗ ನೀರು ಬಿಸಿ ಆಗ್ತಾ ಇದೆ. ಇದು ಬಿಸಿ ಆಗ್ತಾ ಇರಬೇಕಾದ್ರೆ 5ರಿಂದ 6 ಬೆಳ್ಳುಳ್ಳಿ ಎಸ್ಲನ್ನು ತೊಗೊಂಡು, ಅಂದರೆ ಸಿಪ್ಪೆನೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಜಜ್ಕೋಬೇಕಾಗತ್ತೆ. ಜಜ್ಕೊಂಡಿರೋಂಥ 5ರಿಂದ 6 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚೂರು ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಬೆಳ್ಳುಳ್ಳಿನಲ್ಲಿ ಆ್ಯಂಟಿವೈರಲ್ ಗುಣ ಅನ್ನೋದು ತುಂಬ ಹೇರಳವಾಗಿರುತ್ತೆ. ಅದಷ್ಟೇ ಅಲ್ಲ, ಅರಿಶಿಣದಲ್ಲಿ ಆ್ಯಂಟಿಬಯೋಟಿಕ್ ಗುಣ ಅನ್ನೋದು ಕೂಡ ತುಂಬಾ ಹೇರಳವಾಗಿರುತ್ತೆ. ಇದೆರಡನ್ನು ಚೆನ್ನಾಗಿ ಕುದಿಸಿ, ಇವಾಗ ನೋಡಿ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. 1.5 ಲೋಟ ಇರೋಷ್ಟು ನೀರು 1 ಲೋಟ ಆಗಬೇಕಾಗತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಸಿರೋಂಥ ನೀರಿನ ಜೊತೆಗೆ ಇವಾಗ ಫೈನಲ್ ಆಗಿ ನಾವು ನಿಂಬೆಹಣ್ಣಿನ ರಸವನ್ನು ಇಂಟ್ಕೋಬೇಕಾಗತ್ತೆ. ನೋಡಿ, ನಿಂಬೆಹಣ್ಣಿನ ರಸವನ್ನು ಇಂಟ್ಕೊಳ್ತಾ ಇದ್ದೀನಿ. ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸವನ್ನು ಇಂಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಸಾಧ್ಯ ಆದಷ್ಟು ಬಿಸಿ ಬಿಸಿ ಈ ಒಂದು ನೀರನ್ನು ಕುಡಿಯೋದ್ರಿಂದ ಕಫದ ಸಮಸ್ಯೆ, ಎದೆಯಲ್ಲಿ ಎಷ್ಟೇ ಕಫ ಕಟ್ಟಿದ್ರೂ ಕೂಡ ಕರಗಿ ಹೋಗುತ್ತೆ. ಸೈನಸ್ ಸಮಸ್ಯೆಯಿಂದ ಬಳಲ್ತಾ ಇರೋರು, ಶೀತ ಸಂಬಂಧಿತ ತೊಂದರೆಗಳಿಂದ ಬಳಲ್ತಾ ಇರೋರು ಆಸ್ಪತ್ರೆಗೆ ಹೋಗ್ತಿರ್ತೀರ, ಲಕ್ಷಾಂತರ ಹಣವನ್ನು ನೀಡಿ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅನ್ನೋದೇ ಸಿಗ್ತಾ ಇರಲ್ಲ. ಅಂಥವರು ಪ್ರತಿದಿನ ಬೆಳಗ್ಗೆ ಈ ಒಂದು ಆರೋಗ್ಯಕರವಾದ ಪಾನೀಯವನ್ನು ತಯಾರಿಸ್ಕೊಂಡು ಬಿಸಿ ಬಿಸಿ, ನಿಮ್ಗೆ ಎಷ್ಟು ಬಿಸಿ ಆಗುತ್ತೆ ಅಷ್ಟು ಬಿಸಿ ಕುಡಿತಾ ಬನ್ನಿ. ಎಲ್ಲ ಸಮಸ್ಯೆಗೆ ಹೇಳ್ತೀರಾ ಬಾಯ್ ಬಾಯ್, ಗುಡ್ ಬಾಯ್. ಹಣ ಉಳಿತಾಯ ಆಗೋದು ಕೂಡ ಖಂಡಿತ ಪಕ್ಕ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟು ಟಿಪ್ಸ್ಗಳಲ್ಲಿ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ವಿಡಿಯೋನ ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರನ್ನು ಮಾಡಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಒತ್ತು ತರುತ್ತೇನೆ. ಧನ್ಯವಾದಗಳು.